ಧಾರವಾಡ ತಾಲೂಕಿನ ಮನಸೂರು ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿರುವುದು ಪಕ್ಕಾ ಆಗಿದೆ. ನಿನ್ನೆ ತಡರಾತ್ರಿ ಆಕಳ ಕರುವಿನ ಮೇಲೆ ದಾಳಿ ನಡೆಸಿದ ಚಿರತೆಯು ಹೆಜ್ಜೆ ಗುರುತು ಸಗಣಿಯ ಬೆರಣಿ ಮೇಲೆ ಕಾಣಿಸಿಕೊಂಡಿವೆ. ಜಾನುವಾರು ಇದ್ದಲ್ಲೇ ಬಂದ ಚಿರತೆ ಅಲ್ಲೇ ತಟ್ಟಲಾಗಿದ್ದ ಸಗಣಿ ಬೆರಣಿಗಳ ಮೇಲೆ ಕಾಲಿಟ್ಟು ಬಂದಿದ್ದು ಅದರ ಹೆಜ್ಜೆ ಗುರುತುಗಳು ಕಾಣಿಸಿಕೊಂಡಿವೆ. ರಾತ್ರಿ ಚಿರತೆ ದಾಳಿಗೊಳಗಾದ ಆಕಳ ಕರು ಇದೀಗ ಪ್ರಾಣ ಬಿಟ್ಟಿದೆ. ಸ್ಥಳಕ್ಕೆ ದೌಡಾಯಿಸಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಇರುವುದನ್ನು ಖಚಿತಪಡಿಸಿ ಅದನ್ನು ಸೆರೆ ಹಿಡಿಯುವುದಕ್ಕಾಗಿ ಎಲ್ಲಾ ತಯಾರಿ ಮಾಡಿಕೊಂಡಿದ್ದಾರೆ. ರೈತರಿಗೆ ಎಚ್ಚರಿಕೆಯಿಂದ ಇರುವಂತೆಯೂ ಹಾಗೂ ಚಿರತೆ ಸೆರೆ ಹಿಡಿಯುವುದಕ್ಕೆ ಸಹಕಾರ ನೀಡುವಂತೆಯೂ ಮನವಿ ಮಾಡಿಕೊಂಡಿದ್ದಾರೆ. ರಾತ್ರಿ ಚಿರತೆಯನ್ನು ನೋಡಿದ ಕುಬೇರಪ್ಪ ಆತಂಕಕ್ಕೆ ಒಳಗಾಗಿದ್ರು. 3 ಗಂಟೆಗೆ 2:30ಗೆ ತೆಳಮುಕೊಂಡಿದ್ದೆ. ಅದು ಬಂದ್ಬಿಡ್ಲಿ ಅಂದ್ರೆ ಹೊಳ್ಳೆ ಅದು ನಿದ್ದೆ ಹತ್ಲಾರ್ಕ ಮನೆ ಮೇಲೆ ಮುಕ್ಕೊಂಡು ಇಲ್ಲಿ ನಾಯಿ ಹೋದ್ರಾತಿದ್ರು ರೀ. ನಾಯಿ ಹೊರ್ತಿಲ್ಲ ಹಂಗೆ ದನಗಳು ಬಂದು ಅಂತ ಹೋಗೋದು ಅಂದ್ರೆ ಅಲ್ಲೇ ಬಂದುಬಿಡ್ತು ಕರ್ರತಲೆ ಬಂದು ಕರ್ರನ್ನ ಹಿಡ್ದ ಬಿಡ್ತದೆ. ಹಿಡ್ದದ ಅಂದ್ರೆ ಗಪ್ಪನ ನಾವು ಬಾಯಿ ಮಾಡಿದ್ರೆ ನನ್ನನ್ನು ನೋಡುತ್ತೆ ಅದು. ಹೊಳ್ಳಿ ನಾನು ನೋಡಿದ್ಲ ಅಂದ್ರೆ ಹೆದರಿ ನಾವು ಓಡಿ ಹೋಗಿ ನಾ ಬಿದ್ದು ಪೆಟ್ಟಚ್ಕೊಂಡು ಬರ್ಕೊಡ್ದು ಅಂದ್ರೆ ದೈವ ಕರ್ಕೊಂಡ್ಬರ್ಕೊಡ್ದಂಗೆ ಕರ್ರನ್ನ ತಿಂದಬಿಟ್ಟಿತ್ತು. ಸದ್ಯ ಸ್ಥಳದಲ್ಲೇ ಬೀಡು ಬಿಟ್ಟಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಸೆರೆ ಹಿಡಿಯುವುದಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. 9 ಲೈವ್ ನ್ಯೂಸ್ ಧಾರವಾಡ.